ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಶಿವಾನಂದ್ ಸಂಬೋಜಿ. ನೀವು ನೋಡ್ತಾ ಇದ್ದೀರಾ ಶಿವವಾಣಿ ನ್ಯೂಸ್ ಚಾನಲ್. ಬೈಲಹೊಂಗಲ ತಾಲೂಕಿನ ಮೂಗಬಸವ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಜೃಂಭಣೆಯಿಂದ ಜರುಗಿದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಗ್ರಾಮದ ಸರ್ವ ಹಿರಿಯರು ಹಾಗೂ ಗಣ್ಯರು ಉಪಸ್ಥಿತರಿದ್ದು ಮೆರುಗು ತಂದರು. ಶಾಲೆಯ ಆವರಣದಲ್ಲಿ ಮಾಜಿ ಸೈನಿಕರು ಹಾಗೂ ಶಾಲೆಯ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಶಂಕರ್ ಕುದ್ರಿ, ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಬಿಡಿ ತಮ್ಮಣ್ಣವರ್ ಧ್ವಜಾರೋಹಣ ನೆರವೇರಿಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಎಸ್.ಎಂ. ಕೆಳಗಿನಮನಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ದೈಹಿಕ ಶಿಕ್ಷಣದ ಶಿಕ್ಷಕರಾದ ಶ್ರೀ ಬಿ.ಎಸ್. ಜಕಾತಿ ಎಲ್ಲರನ್ನೂ ಸ್ವಾಗತಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಕಿರಣ್ ದಂಡಾವತಿ ಮಠ್, ಶಾಲೆ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆಗಳು, ಸಾಂಸ್ಕೃತಿಕ ಭಾಷಣ ನಡೆದವು. ಶ್ರೀಮತಿ ಎ.ವಿ. ಯಾದವ್ ಕುಮಾರ್, ಶ್ರುತಿ ಗಿಡಣ್ಣವರ್, ಶ್ರೀಮತಿ ವಿದ್ಯಾ ಕುದ್ರಿ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ಭಾಷಣ ಹಾಗೂ ದೇಶಭಕ್ತಿ ಗೀತೆಗಳ ತರಬೇತಿಯನ್ನು ನೀಡಿ ಸಿದ್ಧಪಡಿಸಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ಶಿಕ್ಷಕರಾದ ಶ್ರೀ ಸಂಗಮೇಶ್ ಪೂಜಾರ್ ವಂದನಾರ್ಪಣೆಗೈದರು. ಮತ್ತು ದಿಲ್ಲಿ ಕೆಂಪು ಕೋಟೆಯ ಮೇಲೆ ನಮ್ಮ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಯವರು ಕೂಡ ಧ್ವಜಾರೋಹಣ ಮಾಡಿ ದೇಶಕ್ಕೆ ಬಲಿದಾನವನ್ನು ಗೈದಂತಹ ಹುತಾತ್ಮರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸುವುದಕ್ಕೋಸ್ಕರ ನಾವು ನೀವೆಲ್ಲರೂ ಕೂಡಿದ್ದೇವೆ. ಸ್ವಾತಂತ್ರ್ಯ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇದಕ್ಕಿಂತ ಮೊದಲು ನಮಗೆ ಉಸಿರಾಟ ಮಾಡೋದು ಕೂಡ ತೊಂದರೆ ಇತ್ತು. ಬ್ರಿಟಿಷರ ಅಧಿಪತ್ಯದೊಳಗೆ ಏನು ಇದ್ದೀವಲ್ಲ, ಈ ಮಹಾತ್ಮ ಗಾಂಧೀಜಿಯವರು ಸಾಕಷ್ಟು ಹುಡುಗರು ಈಗಾಗಲೇ ಮಾತಾಡಿದರು. ಹಿಂದಿ ಒಳಗೆ ಭಾಷೆ ಏನು ಮಾಡಿದ್ರಲ್ಲ, ಅದು ಭಾಳ ಚಂದ ಮಾಡಿದ್ರು ಹುಡುಗರು. ಯಾಕಂತಂದ್ರೆ ಅದರ ಕೂಡಿದ ಶಬ್ದಗಳು ಅಪನಾ ಜಾನ್ ಗವಾಣ ಪಡ ಅಂತ ಹೇಳಿ ಅಂತಂದ್ರಲ್ಲ, ಭಾಳ ಅಂದ್ರೆ ಸಾಕಷ್ಟು ಇದರ ಶ್ರಮ ಐತಿ. ಸ್ವತಂತ್ರ ಪಡಿಬೇಕತ್ತಿರ ಅದ್ರ ಹೋರಾಟ ಮಾಡಿಲ್ಲ, ಲಕ್ಷಾಂತರ ಜನ ಇದಕ್ಕೆ ಕೈಗೂಡಿಸಿ ಸ್ವಾತಂತ್ರ್ಯವನ್ನು ನಮ್ಗೆ ತಂದು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ನೀವೆಲ್ಲರೂ ಈ ಒಂದು ಶುಭ ಸಂದರ್ಭದಲ್ಲಿ ಕೂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗುರು ಹಿರಿಯರೇ, ಸ್ನೇಹಿತರೇ, SDMCಯ ಎಲ್ಲ ಸಹಪಾಠಿಗಳೇ, PKPS ಬ್ಯಾಂಕಿನ ನಮ್ಮ ಎಲ್ಲ ಸದಸ್ಯರೇ, ಅಧ್ಯಕ್ಷರೇ ಹಾಗೂ ಗ್ರಾಮದ ರೈತ ಬಾಂಧವರೇ, ಈ ಒಂದು ನಾವು ಸ್ವತಂತ್ರೋತ್ಸವವನ್ನು ಆಚರಿಸುವುದು ಬಹಳ ದಿನಗಳಿಂದ ಆಗಿ ಬಂದಿತ್ತು. ಈಗಾಗಲೇ ಒಂದು Gracias.